ಹಾಯ್ ಹಲೋ ನಮಸ್ಕಾರ, ಶನಾ ಫಿಲಮ್ಸ್ಗೆ ಸ್ವಾಗತ. ನಾವು ಇವತ್ತು ನಿಮಗೆ ಮಂಗಳೂರಿನಲ್ಲಿ ಇರುವ ಒಂದು ಜಲಪಾತವನ್ನು ತೋರಿಸ್ತೇವೆ. ಈ ಜಲಪಾತ ಹೆಸರು ಮತ್ತೆ ಹೇಳ್ತೇವೆ. ಈ ಜಲಪಾತ ಇದ್ದರೆ ನಮ್ಮ ಮಳೆ ಇದ್ದರೆ ಮಾತ್ರ ಜಲಪಾತ, ಇಲ್ಲಾಂದರೆ ಇರಲ್ಲ. ಅದಕ್ಕೋಸ್ಕರ ನಿನ್ನೆ ತುಂಬ ಮಳೆ ಇತ್ತು ಮಂಗಳೂರಲ್ಲಿ ಲಾಸ್ಟ್ 2 ದಿನದಿಂದ. ಅದಕ್ಕೋಸ್ಕರ ಇವತ್ತು ನಾವು ನಿಮಗೆ ಇಲ್ಲಿಗೆ ಬಂದ್ವಿ ಜಲಪಾತ ತೋರಿಸುವ ಅಂತ. ತುಂಬ ಜನ ಇದ್ದಾರೆ ಕಾಣ್ತದೆ. ಬನ್ನಿ ಹೋಗುವ. ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ ಬರೋ ದಾರಿ ನಿಮಗೆ ತೋರಿಸ್ತೇವೆ ಮುಂದಕ್ಕೆ ಹೇಗೆ ಬರುವುದು ಅಂತ. ನೋಡಿ, ಜಲಪಾತಕ್ಕೆ ಬಂದಿದ್ದೇವೆ. ಅಲ್ಲಿ ಕಾಣ್ತಾ ಉಂಟು. ತುಂಬ ಟೈಮ್ ಆದಮೇಲೆ ನಮಗೆ ಕಿಶನ್ ಜಾಯ್ನ್ ಆಗಿದ್ದಾರೆ ನಮ್ಮೊಟ್ಟಿಗೆ. ಮದುವೆಯಾಗಿ ತುಂಬ ಕಮ್ಮಿ ಆಗಿದೆ ತಿರುಗಲಿಕ್ಕೆ ಬರೋದು ನಮ್ಮೊಟ್ಟಿಗೆ. ಮಂಗಳೂರು ಜಲಪಾತಕ್ಕೆ ಬಂದು ತಲುಪಿದ್ದೇವೆ. ನೋಡಿ ಜಲಪಾತ. ನಾವು ತುಂಬ ಸಣ್ಣ ಜಲಪಾತ ಅಂತ ಎನಿಸ್ತೇವೆ, ಸಣ್ಣದೇನಿಲ್ಲ, ದೊಡ್ಡದಿದೆ. ಇದು ಯಾವುದು ನದಿಗೆ ಇರುವ ಜಲಪಾತ ಅಲ್ಲ, ಮೇಲೆ ಲೆವೆಲ್ ಜಾಗ ಇದೆ ಅಂತೆ. ಆ ಜಾಗದಲ್ಲಿ ಸ್ಟೋರಾದ ನೀರು ಬರೋದು, ಈಗ ಮಳೆಯಲ್ಲಿ ಸ್ಟೋರಾದ ನೀರು ಅಷ್ಟೇ. ಮಂಗಳೂರು ಸಿಟಿಗೆ ಹತ್ತಿರದಲ್ಲಿ ಇರುವಂಥ ಒಂದು ಜಲಪಾತ ಇದು. ನಾವು ಇನ್ನೊಂದು ಆ್ಯಂಗಲಿಂದ ತೋರಿಸ್ತೇವೆ ವಿಡಿಯೋವನ್ನು. ಇಲ್ಲೇ ಕೆಳಗೆ ಇನ್ನೊಂದು ಜಲಪಾತ ಇದೆ ಅಂತೆ, ಸಣ್ಣದದು. ಇದೇ ಸ್ಟ್ರೀಮ್ ಕೆಳಗೆ ಹೋಗಿ ಇನ್ನೊಂದು ಜಲಪಾತ ಇದೆ ಅಂತ ಹೇಳ್ತಾರೆ. ಓಕೆ, ಇದು ಮಂಗಳೂರಿನವರಿಗೆ ಮಾತ್ರ ಸೂಪರ್ ಇದೆ, ಯಾಕಂದರೆ ಹತ್ತಿರ ಇದೆ ಸಿಟಿಗೆ. ಒಂದು 12 ಕಿಲೋಮೀಟರ್ ಆಗ್ಬೋದು. ಒಳಚ್ಚಿಲ್ ಅಂತ ಒಂದು ಬರ್ತದೆ, ಮೋಸ್ಟ್ಲಿ ನಿಮಗೆ ಶ್ರೀನಿವಾಸ್ ಕಾಲೇಜ್ ನೋಡಿರ್ಬೋದು. ಆ ಕಾಲೇಜ್ ಹತ್ತಿರ ಇರುವಂಥ ಒಂದು ವಾಟರ್ಫಾಲ್ ಇದು. ಓಕೆ, ಸೈಡಲ್ಲಿ ವಾಟರ್ಫಾಲ್ ಹತ್ತಿರ ಹೋಗ್ಲಿಕ್ಕೆ ಆಗ್ತದೆ. ಫ್ರೆಂಡ್ ಹೋದಾಗ ನಾನು ಕೂಡ ಟ್ರೈ ಮಾಡಿದೆ, ಸೈಡಲ್ಲಿ ಈಸಿಯಲ್ಲಿ ಹೋಗ್ಬೋದು. ಜಾಸ್ತಿ ನೀರು ಕೂಡ ಇಲ್ಲ, ನೀರಿದೆ ಜಾಸ್ತಿ, ಬಟ್ ಇಲ್ಲಿ ಕಂಪೇರ್ ಮಾಡಿದ್ರೆ ಓಕೆ.
ವಾಪಸ್ ಬರ್ತಾ ಮಳೆ ಸ್ಟಾರ್ಟ್ ಆಗಿದೆ. ನಾನು ನಿಮಗೆ ದಾರಿ ತೋರಿಸ್ತೀನಿ ನೋಡಿ. ದಾರಿ ಹೇಗೆಂದರೆ ಆಲ್ಮೋಸ್ಟ್ ಹೀಗೆ ಕಾಡ್ತಾ ಇದೆ, ಸ್ವಲ್ಪ ಜಾಸ್ತಿ ನಡಿಲಿಕ್ಕಿಲ್ಲ, ಸುಮಾರು ಒಂದು 200-250 ಮೀಟರ್ ಇರ್ಬೋದು ಅಷ್ಟೇ. ಯಾವ ಜಾಗದಲ್ಲಿ ಒಂದು ಹೋಗುವಂಥದ್ದು ತೋರಿಸ್ತೀನಿ, ಯಾಕಂದರೆ ಅಲ್ಲಿ ತಪ್ಪಿದ್ರೆ ರೆಸಾರ್ಟ್ ಒಳಗಿಂದ ಬರಬೇಕಾಗ್ತದೆ. ರೆಸಾರ್ಟ್ ಒಳಗಿಂದ ಬಿಡಲ್ಲ ಅವರು, ಬೇಲಿಯಲ್ಲಿ ಹಾಕಿದ್ದಾರೆ. ಈಗ ಮುಂಚೆ ಆ ದಾರಿಯಲ್ಲಿ ಬರ್ತಿದ್ದಾರಂತೆ. ಅಡ್ಯಾರ್ ನೋಡಿ, ಅಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಕಾಣ್ತದಲ್ಲ, ಅದು ಸಹ್ಯಾದ್ರಿ ಕಾಲೇಜು. ಹೈವೇ ಬೇರೆ ಕಾಣ್ತುಂಟು ನಮ್ಮದು, ಬ್ಯಾಂಗ್ಳೂರು ಹೋಗೋದು. ಇನ್ನೊಂದಲ್ಲಿ ದೇವಸ್ಥಾನ ಕಾಣ್ತಿದೆ, ಇನ್ನೊಳಿ ಸೋಮನಾಥೇಶ್ವರ ದೇವಸ್ಥಾನ ಅಂತ. ಇದಕ್ಕೆ ಬೋಟ್ ಇದೆ ಅಂತ, ಈ ಸೈಡಿಂದ ಆ ಸೈಡ್ ಕ್ರಾಸ್ ಆಗಲಿಕ್ಕೆ. ಇಲ್ಲಾಂದರೆ ನಾವು ಕೊಣಜೆ ರೂಟಲ್ಲಿ ಹೋಗಬೇಕು ಆ ದೇವಸ್ಥಾನಕ್ಕೆ. ನಾವು ಮುಂದೆ ಯಾವ ದೇವಸ್ಥಾನದ ವೀಡಿಯೋ ತೋರಿಸ್ತೇವೆ. ಬೋಟಲ್ಲೇ ಹೋಗ್ತೇವೆ ನಾವು, ಬೋಟಲ್ಲಿ ಅಂತ ಹೋಗುದಿಲ್ಲ ನಾವು. ನೀರು ನೋಡಿ ಹೇಗಿದೆ ಅಂತ. ವಿಕ್ರಮ್ ಅವರು ಈಚೆಯಿಂದ ಬೋಟಲ್ಲಿ ಬರ್ತಾರೆ, ನಾನು ಆಚೆಯಿಂದ ಗಾಡಿಯಲ್ಲಿ ಬರ್ತೇನೆ, ಅದು ಬೆಸ್ಟ್. ಇಲ್ಲ ನಾವು ಬೋಟಲ್ಲೇ ಹೋಗ್ತೇವೆ, ಬೋಟಲ್ಲೇ ಹೋಗಿ ಬ್ಲಾಗ್ ಮಾಡ್ತೇವೆ. ನಾವು ಇವರಿಗೆ ಲೈಫ್ ಜಾಕೆಟ್ ತಗೊಂಡಾದ್ರೂ ಕರ್ಕೊಂಡು ಹೋಗ್ತೇವೆ. ಸ್ವಲ್ಪ ಹೆದರ್ತಾರೆ, ತುಂಬ ಹೆದರ್ತಾ ಇದ್ದಾರೆ. ನಾವು ಅವರನ್ನು ಬೋಟಲ್ಲೇ ಕರ್ಕೊಂಡೋಗಿ ಸೋಮನಾಥೇಶ್ವರ ದೇವಸ್ಥಾನ ತೋರಿಸ್ತೇವೆ. ನಾಲ್ಕು ನೀರಿಗೆ ನೋಡಿ 7 rupees ಅಂತೆ, 1/4 ಲೀಟರ್ಗೆ 250 ml. ಕಡಿಮೆ ಇತ್ತು, ಈಗ ರೇಟ್ ಜಾಸ್ತಿ ಮಾಡಿದ್ರು. ಸ್ವಲ್ಪ ಪಾಸ್ಟ್ ಆಂಬಿಯನ್ಸ್ ಎಲ್ಲ ಪಾಸ್ಟ್ ಮಾಡಿ ಸ್ವಲ್ಪ ರೇಟ್ ಜಾಸ್ತಿ ಮಾಡಿದ್ರು. ಫಸ್ಟಿಗೆ ಇದು 7 ರೂಪಾಯಿ, 3 ರೂಪಾಯಿ ಲೀಟ್ರಿಗೆ. ಈತೆಗೆ 10 ರೂಪಾಯಿ. 10 ರೂಪಾಯಿ. ಹಾಂ, ಲೀಟ್ರಿಗೆ 10 ರೂಪಾಯಿ. ಒಂದು ಗ್ಲಾಸ್ಗೆ 3 ರೂಪಾಯಿ. 7 ಮಲ್ತೀರಾ? ನನ್ನ 10 ಮಲ್ ದೂರ ಸರಿ, ಚಿಲ್ಲರಿಗೆ ಹೊರಟು ಅಂಚದೆ. ಓಕೆ ನೋಡಿ, ಇದು ಇಲ್ಲಿ ಟೆಂಡರ್ ಕೊಕೊನಟ್ ಇಂದ ಮಾತ್ರ ಸಿಗೋದು ಐಸ್ ಕ್ರೀಮ್ಸ್. ರಾ ಮೆಟೀರಿಯಲ್ ಎಲ್ಲ ಇಲ್ಲೇ ಮಾಡೋದು ಅಂತ ಹೇಳಿ ಆಲ್ ಓವರ್ ಇಂಡಿಯಾಕ್ಕೆ. ಟೆಂಡರ್ ಕೊಕೊನಟ್ ಮತ್ತು ಜಾಕ್ ಫ್ರೂಟ್ ಇದೆಲ್ಲ ನೋಡಿ, ಜಾಕ್ ಫ್ರೂಟ್ ಅದು ಮಿಷಿನ್ ಒಳಗೆ ಕಾಣ್ತಿರುವಂಥದ್ದು. ಅದೇ ಮೂಜಿದೆ, ಈಗ ಮುಜ್ಜೆಲ್ಲ ಮಲ್ತಾರ. ಓಕೆ, ಈ ಬೊಂಡ ಫ್ಯಾಕ್ಟ್ರಿ ಇರುವಂಥದ್ದು ಹೈವೇಯಿಂದ ಸುಮಾರು ಒಂದು 200 ಮೀಟ್ರ್ ಒಳಗಿದೆ. ಈ ರೂಟಲ್ಲಿ ಬರಬೇಕು. ಇದು ನಮ್ಮದು ಅಡ್ಯಾರಲ್ಲಿ ಬೀಚ್ ರೋಡಿಂದ ಬರುವಾಗ ಲೆಫ್ಟಿಗೆ ಬರ್ತದೆ ದಾರಿ. ಈ ಶ್ರೀನಿವಾಸ್ ಕಾಲೇಜ್ ದಾಟಿದ ಕೂಡಲೇ ಸಿಗುವಂಥ ಒಂದು ಲೊಕೇಶನ್ ಲೆಫ್ಟ್ ಬರಬೇಕು. ಅಲ್ಲಿ ಬೋರ್ಡ್ ಇದೆ, ಹೈವೇ ಸೈಡಲ್ಲಿ ದೊಡ್ಡ ಬೋರ್ಡ್ ಇದೆ. ಬೀಚ್ ರೋಡಿಂದ ಬರುವಾಗ ಕಾಣಲ್ಲ, ಬಟ್ ಮಂಗಳೂರು ಸೈಡಿಂದ ಬರುವಾಗ ಕಾಣ್ತದೆ. ತುಂಬ ದೊಡ್ಡ ಬೋರ್ಡ್. ಲೊಕೇಶನ್ ಹಾಕ್ತೇವೆ, ನಾವು ಸರ್ಚ್ ಮಾಡೋದು, ಲೊಕೇಶನ್ ಬೇರೆ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ. ಇನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಸುಮಾರು ಜನ ಹೋಗ್ತೀರಿ. ಓಕೆ, ಅಲ್ಲಿವರೆಗೆ ನಮ್ಮ ಉಳಿದ ಸ್ಪಿಟಿದ್ ವಿಡಿಯೋ ಬರ್ತಾ ಉಂಟು, ಅದನ್ನು ಕೂಡ ನೋಡಿ. ರೆಕಾರ್ಡ್ ಆಗುಂಟು ಮಾರೆ. ಓಕೆ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು, ಮತ್ತು ನಮ್ಮ ವಿಡಿಯೋನ ಶೇರ್ ಮಾಡಿ. ಬಾಯ್ ಬಾಯ್ ಬಾಯ್.